ನಾಡಿನ ದೊರೆಯನ್ನು ಸ್ವಾಗತಿಸಲು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಸುಗಟೂರು ಗ್ರಾಮದ ಶ್ರೀ ಕಲ್ಲೇಶ್ವರ ಮತ್ತು ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿದ್ದು, ಜಿಲ್ಲಾ ಮಟ್ಟದ ಪರವಾಗಿ ಉಪವಿಭಾಗಾಧಿಕಾರಿ ಅಶ್ವಿನ್, ತಾಲೂಕು ಮಟ್ಟದ ಪರವಾಗಿ ತಹಸೀಲ್ದಾರ್ ಗಗನ ಸಿಂಧು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿಯವರು ಜಾತ್ರಾ ಮಹೋತ್ಸವದ ಸಿದ್ಧತೆಗಳನ್ನು ಮೇಲು ಉಸ್ತುವಾರಿ ವಹಿಸುತ್ತಿದ್ದಾರೆ. ಸ್ಥಳೀಯ ಶಾಸಕ ರವಿಕುಮಾರ್ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ರೀತಿಯ ಲೋಪಗಳು ಆಗದಂತೆ ಎಚ್ಚರಿಕೆ ವಹಿಸಬೇಕೆಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಈ ಕ್ಷೇತ್ರದ ನಾನು ಒಬ್ಬ ಶಾಸಕನಾಗಿ ಈ ಒಂದು ಜಾತ್ರೆ ಮಹೋತ್ಸವನ್ನ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇರೋದ್ರಿಂದ ಈ ಒಂದು ಜಾತ್ರೆ ಮಹೋತ್ಸವ ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ಮುಖ್ಯವಾಗಿ ಈ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ತಮ್ಮ ಸ್ವಂತ ಕಾರ್ಯಕ್ರಮ ಅಂತ ತಾವು ವಾಲಂಟಿಯರ್ಸ್ ಆಗಿ. ಅದೇ ರೀತಿ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ, ಹಾನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಸ್ಥಳೀಯ ಶಾಸಕರೊಂದಿಗೆ ಜಾತ್ರಾ ಮಹೋತ್ಸವದಲ್ಲಿ ಕೈಗೊಳ್ಳಬೇಕಾದ ಅಭಿವೃದ್ಧಿ ಕಾರ್ಯಗಳು ಮತ್ತು ಸಿದ್ಧತೆಗಳ ಕುರಿತು ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಚರ್ಚಿಸಿದ್ದಾರೆ. ಹಾನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಮಾತನಾಡಿ, ಜಿಲ್ಲೆಯ ಐತಿಹಾಸಿಕ ಮತ್ತು ಪಾರಂಪರಿಕವಾಗಿ ಇರುವ ಶಿಡ್ಲಘಟ್ಟ ತಾಲೂಕಿನ ಸುಗಟೂರು ಗ್ರಾಮದಲ್ಲಿ ಶ್ರೀ ಕಲ್ಲೇಶ್ವರ ಮತ್ತು ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲು ಸಕಲ ಸಿದ್ಧತೆಗಳು ನಡೆದಿವೆ. ಏಪ್ರಿಲ್ 25ರಿಂದ 28ರವರೆಗೆ ಈ ಜಾತ್ರಾ ಮಹೋತ್ಸವ ನಡೆಯಲಿದೆ. ಸುಮಾರು 50,000 ಭಕ್ತಾದಿಗಳು 3 ದಿನಗಳ ಕಾಲ ಭಾಗವಹಿಸುವ ನಿರೀಕ್ಷೆ ಇದ್ದು, ಮೂಲಭೂತವಾಗಿ ಕುಡಿಯುವ ನೀರು, ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ವಿದ್ಯುತ್ ಸೌಲಭ್ಯಗಳನ್ನು ಒದಗಿಸಲು ಆದ್ಯತೆ ನೀಡಲಾಗಿದೆ. ಈಗಾಗಲೇ ಜಾತ್ರಾ ಮಹೋತ್ಸವಕ್ಕೆ ತಯಾರಿ ಭರದಿಂದ ಸಾಗಿದೆ ಎಂದರು. ಏನಿದೆ ತಿಂಗಳು 25, 26, 27, 28ನೇ ತಾರೀಕು ಕಲ್ಲೇಶ್ವರ ಮತ್ತು ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಸುಗಟೂರು, ಬೆಂಗಳೂರು ಶಿಡ್ಲಘಟ್ಟ ತಾಲೂಕು ಬಹಳಷ್ಟು ಇಲ್ಲಿ ಇತಿಹಾಸವುಳ್ಳ ದೇವಸ್ಥಾನ. ಇದು ಪಾರಂಪರಿಕವಾಗಿ ಈ ಒಂದು ನಮ್ಮ ಮನೆ ದೇವರ ಜಾತ್ರೆಯನ್ನು ನಾವು ನಡೆಸ್ಕೊಳ್ತಾ ಬರ್ತೀವಿ. ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಈ ಒಟ್ಟು ನಮ್ಮ ಜಾತ್ರೆಯ ಒಂದು ಕಮ್ಮಿ ಲೆಕ್ಕ ತಗೊಂಡಾಗ ಸುಮಾರು 1500 ಮನೆ ಇದ್ದೇವೆ. ಈ ಒಂದು ಜಾತ್ರೆಯ ವಿಶೇಷ ಏನಪ್ಪ ಅಂದರೆ, ಸುಗಟೂರು ಗ್ರಾಮದಲ್ಲಿ ನಡೀತಕ್ಕಂಥ ಒಂದು ಜಾತ್ರೆ. ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಆ ಒಂದು ಜಾತ್ರೆಗೆ ಸಂಪೂರ್ಣ ಸಹಕಾರದೊಂದಿಗೆ ನಮಗೆ ಸಹಕರಿಸಿದ್ದಾರೆ. ಅವತ್ತಿಗೆ 3 ದಿನಗಳ ಕಾಲ ಅವರು ಇರ್ತಕ್ಕಂಥ ವಾಸದ ಮನೆಯನ್ನು ಬಿಟ್ಟುಕೊಟ್ಟು ಬಂದವರಿಗೆ ಒಂದು ಈ ಜಾತ್ರೆ ನಡೀಲಿಕ್ಕೆ ಎಲ್ಲ ಥರದ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಸೊ ಹಾಗಾಗಿ ಈ ಜಾತ್ರೆ ಅಷ್ಟು ಯಶಸ್ವಿಯಾಗಿದ್ದ ಕಾರಣ ಅಂಥ ಒಂದು ವಿಶೇಷವಾದ ಒಂದು ಜಾತ್ರೆ ಇವತ್ತು ಈ ಒಂದು ಸುಗಟೂರು ಗ್ರಾಮದಲ್ಲಿ ನಡೀತಕ್ಕಂಥದ್ದು. ಇದಕ್ಕೆ ಸಂಪೂರ್ಣವಾಗಿ ಇವತ್ತು ಮಾನ್ಯ ಜನಪ್ರಿಯ ಶಾಸಕರಂಥ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಒಂದು ಪೂರ್ವಭಾವಿ ಸಭೆ ನಂಬಿಕೊಂಡು ಇಡೀ ಒಂದು ಜಾತ್ರೆಯ ರೂಪುರೇಷೆಗಳನ್ನೆಲ್ಲ ನಾವು ಸಿದ್ಧಪಡಿಸಲಿಕ್ಕೆ ಎಲ್ಲ ಒಂದು ತಯಾರಿ ಆಗ್ತಿದೆ. ಹಾಗಾಗಿ ಇವತ್ತೇನು ಒಂದು ಜಾತ್ರೆ ಮಹೋತ್ಸವ ಅಂಗವಾಗಿ ನಾವು ಸಹ ಬಂದು ಈ ಒಂದು ರಿಕ್ವೆಸ್ಟ್ ಮಾಡಿಕೊಂಡಾಗ ಎಲ್ಲ ಥರದ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇವತ್ತಿನ ಒಂದು ಸಭೆ ಭಾಳಷ್ಟು ಅರ್ಥಪೂರ್ಣವಾಗಿ ಮತ್ತು ಮುಂದೆ ಜಾತ್ರೆ ಯಾವ ರೀತಿ ಆಗಬೇಕು ಅನ್ನೋದೆಲ್ಲನೂ ಸವಿವರವಾಗಿ ಎಲ್ಲ ತಿಳ್ಕೊಂಡು ಹೋಗಿದ್ದಾರೆ. ಮುಂದಿನ 10 ದಿನಗಳ ಕಾಲ ಎಲ್ಲ ಒಂದು ವ್ಯವಸ್ಥೆಯನ್ನು, ಕುಡಿಯುವ ನೀರಿರ್ಬೋದು, ಕರೆಂಟ್ ಇರ್ಬೋದು, ಬಂದಂಥವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಬಂದೋಬಸ್ತ್ ಎಲ್ಲನೂ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗಲಿಕ್ಕೆ ಎಲ್ಲ ಒಂದು ಮುಂಜಾಗ್ರತಾ ಕ್ರಮವನ್ನು ತಗೊಳ್ಳಿಕ್ಕೆ ಇವತ್ತು ಒಂದು ತೀರ್ಮಾನ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಾಧ್ಯಮದನ್ನು ನಾನು ಕೆಪಿಸಿಸಿ ಸಾಮಾಜಿಕ ಮಾಧ್ಯಮ ವಿಭಾಗದ ಉಪಾಧ್ಯಕ್ಷ ಸುಗಟೂರು ನಾಗೇಶ್ ಮಾತನಾಡಿ, ರಾಜ್ಯದಲ್ಲಿಯೇ 101 ದೇವಾಲಯಗಳನ್ನು ಹೊಂದಿರುವ ಸುಗಟೂರು ಗ್ರಾಮ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಜಾತ್ರಾ ಮಹೋತ್ಸವಕ್ಕೆ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಗಮಿಸುತ್ತಿದ್ದಾರೆ. ಗ್ರಾಮದಲ್ಲಿರುವ ಎಲ್ಲ ಗ್ರಾಮಸ್ಥರು ಈ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಿದ್ದಾರೆ. ಅದೇ ರೀತಿ ಬರುವ ಭಕ್ತಾದಿಗಳಿಗೆ ಅನುಕೂಲ ಕಲ್ಪಿಸಲು ವಿಶೇಷ ಆದ್ಯತೆ ನೀಡಲಾಗಿದೆ ಎಂದರು. ಈ ತಿಂಗಳು
ನಮ್ಮೂರಿನಲ್ಲಿ ಶಿಡ್ಲಘಟ್ಟ ತಾಲೂಕು ಜಗಮಕೋಟೆ ಹೋಬಳಿ ಸುತ್ತೂರಿನಲ್ಲಿ ಒಂದು ವಾರಗಳ ಕಾಲ ಹಬ್ಬದ ವಾತಾವರಣ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ದೇವಸ್ಥಾನಗಳ ನಾಡು ಅಂತ ಹೆಸರುವಾಸಿಯಾಗಿರೋ ನಮ್ಮ ಗ್ರಾಮ 101ಕ್ಕೂ ಹೆಚ್ಚಿನ ದೇವಾಲಯಗಳಿರುವಂಥ ಗ್ರಾಮ ಇದು. ಈ ಗ್ರಾಮದಲ್ಲಿ ವಿಶೇಷವಾಗಿ ಕುರುಬ ಸಮುದಾಯದಿಂದ ಒಂದು ವಾರ ಜಾತ್ರೆ ನಡೆಯುತ್ತೆ. ಇಲ್ಲಿ ಈಡ್ಗಾಯಿ ಹೊಡೆಯುವಂಥದ್ದು, ಬಸವೇಶ್ವರನ ಮೆರವಣಿಗೆ, ತುಂಬ ಅದ್ಭುತವಾದಂತಹ ಕಲಾ ಪ್ರದರ್ಶನಗಳಿರ್ತೈತೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತೈತೆ. ನಮ್ಮ ನಾಡು ನಡೆ ನುಡಿ ನಮ್ಮ ಸಂಸ್ಕೃತಿಯನ್ನು ಪ್ರತೀಕವಾಗಿ ಇಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳು ಕೂಡ ಇಲ್ಲಿ ಆಯೋಜನೆ ಮಾಡಿರ್ತಾರೆ. ಇಡೀ ಹಳ್ಳಿ ಹಬ್ಬದ ವಾತಾವರಣದಲ್ಲಿ ಮಿಂದೇಳುತ್ತೆ ಅಂದರೆ ಕೂಡ ಅದು ಸುಳ್ಳಲ್ಲ. ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಸಹ ಆಗಮಿಸ್ತಾ ಇದ್ದಾರೆ 27ನೇ ತಾರೀಕು. ಬಹುಶಃ ಅದು ಆಲ್ಮೋಸ್ಟ್ ಕ್ಲಾರಿಟಿ ಇದೆ, 27ನೇ ತಾರೀಕು ಬರ್ತಾ ಇದ್ದಾರಂತೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ತಾಲೂಕಿನ ಎಲ್ಲ ಬಂಧು ಬಾಂಧವರು ಕೂಡ ಈ ಕಾರ್ಯಕ್ರಮಗಳಿಗೆ ಬರಬೇಕು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ.